ಅಣ್ಣ ಬಿದ್ವಿ ಅಂದ್ರೆ ಬರ್ತಾವಲ್ಲ ವಾಪಸ್. ಹಲೋ ಫ್ರೆಂಡ್ಸ್, ಯಾರ್ದು 20 ರೂಪಾಯಿ ಬಿದ್ದೈತೆ ನೋಡ್ರಿ ಅಲ್ಲಿ. ಆಕ್ಟಿವಿಟೀಸ್ ಮಾಡೋಕ್ಕೆ ಅಂದರೆ ಒಂದು 3 ಆಕ್ಟಿವಿಟಿ ಕೊಟ್ಟಿದ್ದಾರೆ. ಸಣ್ಣ ಮಕ್ಳ ಥರ ಆಟ ಆಡ್ತಿದ್ದೀವಿ. 3 ಅಡಿ ಗೈಸ್. ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದೀವಿ. ಬಿಡ್ತಿಲ್ಲ ಇವಾಗ ಇನ್ನೂ ಊಟ ಮಾಡ್ಕೊಂಡು ಆಡ್ರಿ ಅಂತ ಹೇಳ್ತವ್ರೆ. ಸೊ ನೋಡೋಣ. ನಮಗಂತೂ ನೀರು ನೋಡ್ಬಿಟ್ಟು ಯಾವಾಗ ಇಳಿದಿದ್ವಿ ಅನಿಸ್ತಿದೆ ಇವಾಗ. ಮಮ್ಮ ಹೋಗ್ಬೇಡ, ತಂಡೆತ್ತತಿ. ಹಲೋ ಫ್ರೆಂಡ್ಸ್, ಯಾರ್ದು 20 ರೂಪಾಯಿ ಬಿದ್ದೈತೆ ನೋಡ್ರಿ ಅಲ್ಲಿ. ಬರೀ ಇಂಥದೆಯ ಸುಮ್ಮರಲೇ. ಸರಿ ಬಿಡು, ಆಯ್ತು ಬಿಡು. ಮಾಮ ಕಾಲ್ ಜಾರ್ತಾವ, ಹುಷಾರಿ. 20 ರೂಪಾಯಿ. ಹಾಯ್ ಫ್ರೆಂಡ್ಸ್. ಹಿಂಗ್ ಬಂದ್ರೆ ರೌಂಡಕ್ಕೆ ಬರಂದ್ರೆ ಒಂದು ನಡಿ. ಗಾಯ್ಸ್, ಸುಮ್ಮನೆ ಸಣ್ಣ ನೋಡ್ ಮಕ್ಕಳ ತರ ಆಟ. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲ. ಎಲ್ರು ಬಂದ್ರೆ ಯಜಮಾನ್ರೆ? ಇಲ್ಲ ಕನಕ ಸೂರ್ಯ ವಂಶದಾಗಿರೋದು ಇಷ್ಟೇ ಜನ. ತೆಗಿಯೋ ಫೋಟೋನ. ಹೆಂಗೆ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅವರೇ ಸರ್ವ್ ಮಾಡ್ತಾರೆ, ನಾವು ಸರ್ವ್ ಮಾಡಿಸ್ಕೋಬೇಕು. ಸರ್ವ್ ಮಾಡಲ್ಲ. ಇಲ್ಲ, ನೀವು ಏನೇನು ಬೇಕು ಹೋಗಿ ತಗೊಂಬಂದು ನಾವು ತಿನ್ಬೇಕಷ್ಟೇ. ಸೆಲ್ಫ್ ಸರ್ವಿಸ್. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಚಪಾತಿ. ಇದು ಯಾವ ಪಲ್ಯ ಮೇಡಮ್? ರಾಜ್ಮಾ. ಇದು ರೈಸು, ಸಾಂಬಾರು. ಇದು ಪಾಯಸ. ಹೌದು ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಗೈಸ್, ಆಕ್ಟಿವಿಟಿ ಮಾಡೋಕೆ ಹೋಗ್ತಿದ್ದೀವಿ ಇವಾಗ. ಆಕ್ಟಿವಿಟೀಸ್ ಮಾಡೋಕ್ಕೆ ಅಂದರೆ ಒಂದು 3 ಆಕ್ಟಿವಿಟಿ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ ಮಟ್ಟ ಏನದು ಕಾಳಿ ರಿವರ್ ಒಳಗೆ ಗ್ರಾಫ್ಟಿಂಗ್ ಅವು ಮಾಡ್ತಾರಲ್ಲ ಆಕ್ಟಿವಿಟೀಸ್, ಅಡ್ವೆಂಚರಸ್, ಅವನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ ಬಿಕಾಸ್ ಆಫ್ ರೈನಿಂದ. ಸೆಪ್ಟೆಂಬರ್ ಫಸ್ಟ್ ವೀಕ್ ನಂತರ ಏನೋ ಓಪನ್ ಆಗುತ್ತಂತೆ ರೆಸಾರ್ಟ್ ಹೇಳಿದ್ರು. ಖಚಿತ ಮಾಹಿತಿ ಇಲ್ಲ. ನೆಕ್ಸ್ಟ್ ಈಗ ಕಿಂಗ್ಫಿಶರ್ ಜಂಗಲ್ಸ್ ಒಳಗೆ ಅದೇನೋ ಲ್ಯಾಕ್ ಆ್ಯಕ್ಟಿವಿಟೀಸ್ ಅಂತ 3 ಕೊಟ್ಟಿದ್ದಾರೆ ರೆಸಾರ್ಟ್ ಕಡೆಯಿಂದ. ಹೋಗ್ರಿ, ಅಲ್ಲಿ ಕೇಳ್ಕೊಂಬರೋಣ ಬರ್ರಿ. ಚಲೋ. ಸೊ ಕೇಳ್ಕೊಂಬರ್ರಿ ಅಂದರು. ಗಾಡಿಯಲ್ಲಿ ನಿಲ್ಲಿಸಿದ್ದೀವಿ. ಆ್ಯಕ್ಚುಲಿ ಕೇಳ್ಕೊಂಬರೋಣ ಅಂತ ಬಂದಿದ್ದೀವಿ. ಸೊ ಕೇಳ್ಕೊಂಡು ಹೋಗ್ತಿದ್ದೆ. ಅವ್ರದ್ದೇ ನಿಂತಿದ್ದು ಫುಲ್ಲು ಅವ್ರದ್ದೇ ಪ್ರಾಪರ್ಟಿ ಇದೆಲ್ಲ ಆಲ್ಮೋಸ್ಟು. ಸೈಕ್ ಇದೆ ಮಾತ್ರ. ನಮ್ಗಿಂತ ಇದಕ್ಕೆ ಚೆನ್ನಾಗಿದೆ ನೋಡಿ. ಇದನ್ನು ಅವ್ರದ್ದೇ ಬಜೆಟ್ ತಕ್ಕಂಗೆ ಸಿಗ್ತದೆ. ಗೈಸ್, ನೀವು ಬಜೆಟ್ ಹೆಂಗಿದೆ ಹಂಗೆ. ನೀವು ಬಜೆಟ್ ಕೊಟ್ಟರೆ ಅಂದರೆ 5,000ವರೆಗೂ 10,000ವರೆಗೂ ಇದೆ. ಬಟ್ ನೀವು ಹೆಂಗೆ ದುಡ್ಡು ಕೊಡ್ತೀರಾ ಹಾಗೆ. ನೀವು ಈಗ 10,000 ರೂಪಾಯಿ ಕೊಡೋದು ಬೇರೆ ಡಿಫ್ರೆಂಟ್ ಇದು ಬರುತ್ತೆ. ಇದಕ್ಕೂ ಬೇರೆ ಎಲ್ಲ ಬೇರೆ ಎಕ್ಸ್ಪೀರಿಯನ್ಸ್. ನಿಮ್ದೇನು ಇದ್ದು ನಿಮ್ದು ಹಣಕಾಸು ಹೆಂಗಿರ್ತಕ್ಕ ಅದ್ರ ಮೇಲೆ ಡಿಪೆಂಡ್. ಫೈನಾನ್ಷಿಯಲಿ ಹೆಂಗಿದ್ರೆ ನೀವು ಸ್ಟೇಬಲ್ ಇದ್ದರೆ ಅಕ್ಕನ ಚಟ್ನಿನೇ ಮಾಡ್ಬೋದು. ಬ್ರೋ, ಕಾಳಿ ನೇಚರ್ ಸ್ಟೇಯಿಂದ ಕಳಿಸಿದ್ರು. ಅದು ಚೀಟಿ ತಂದು ಕರ್ಕೊಂಬರ್ರ. ಆದರೆ ಎಂಜಾಯ್ಮೆಂಟ್ ಎಲ್ಲ ಮಾಡ್ತೀವಿ. ಬಟ್ ಎಲ್ಲದೂ ಹಾಕೋಕ್ಕಾಗಲ್ಲ. ಎಂಜಾಯ್ ಮಾಡಿದ್ದು ಬಟ್ ಹಾಕ್ತೀವಿ. ಎಷ್ಟಾಗುತ್ತೆ ಅಷ್ಟು ಹಾಕ್ತೀನಿ ನಾನು ಆಲ್ಮೋಸ್ಟ್. ಹಾಯ್ಕೊಂಡು ತಿಂತಿದ್ವಿ, ತಿರ್ಕೊಂಡು ತಿನ್ನೋಂಗ್ ಮಾಡ್ಬಿಟ್ಟ ಬೇವರ್ಸಿ ನನ್ನ ಮಗ.
ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಮೂರಡಿ ಏನಾಗಲ್ಲ ಬಿದ್ರೆ ಆಕ್ಚುಲಿ ಏನಾಗಲ್ಲ. ಗಾಡಿ ಹೇಳ್ಕೊಡ ಗಾಡಿ ಸ್ಟಾರ್ಟ್ ಕರ್. ನೀರು ಚಲಂಗಿಲ್ಲ ನೀರು ಮತ್ತೆ ಒಳಗೋದ್ರೆ ಮತ್ತೆ ಬರ್ತಿರೋದು ಒಳಗೆ. ಅಣ್ಣ ಬಿದ್ವಿ ಅಂದ್ರೆ ಬರ್ತಾವಲ್ಲ ವಾಪಸ್. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಡೆಪ್ತ್ ಇಲ್ಲ. ಗೈಸ್ ಜಸ್ಟ್ ಇವಾಗ ನೀರಲ್ಲಿ ಹಾಕೊಂಡ್ ಬಂದ್ವಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ. ಓಕೆ ಬ್ರೋ ಲೆಟ್ಸ್ ಗೋ. ಸ್ವಲ್ಪ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬೇಗ ಸಿಗ್ತೀನಿ. ಗೈಸ್ ಮಸ್ತ್ ಜಾಕೆಟ್ ಹಾಕೊಂಡು ರೆಡಿ ಆಗಿದ್ದೀನಿ, ಬನ್ನಿ ಹೋಗೋಣ. ಸರಿ ಬಿಡು, ಆಯ್ತು ಬಿಡು. ಇದೆಷ್ಟು 750 ml 60 rupees 40 rupees 20 rupees ಎಕ್ಸ್ಟ್ರಾ ಪಾಪ. ಯಾಕಂದ್ರೆ ಇಲ್ಲಿ ಏನೂ ಸಿಗಲ್ಲ. ದಾಂಡಿನ 15 km ಬಟ್ ವೈಸ್ 20 rupees ಎಕ್ಸ್ಟ್ರಾ. ಅವನು ಕೊಂಗ, ಅವನಿಗೂ ಭಾಷೆಗೂ ಸಂಬಂಧವಿಲ್ಲ. ಗೈಸ್ ಫೈರ್ ಕ್ಯಾಂಪ್ ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾನು ಮಾತ್ರ ಹಾಕೊಳ್ಳೋದು ಬ್ಲಾಗಿಂಗ್ ಮಾಡೋದು ಅಷ್ಟೇ. ಅದಕ್ಕೆ ಅಂತ ಬಂದಿದ್ವಿ. ಬನ್ನಿ ನೋಡೋಣ ಏನೇನು ವೆರೈಟೀಸ್ ಮಾಡಿದ್ದಾರೆ ಅಂತ. ಗೈಸ್ ಊಟ ಎಲ್ಲ ಮಾಡಿದ್ವಿ. ಇವಾಗ ಕಾಳಿ ರೆಸಾರ್ಟ್ದು ನೈಟ್ ವ್ಯೂ ತೋರಿಸ್ತೀನಿ ಬನ್ನಿ. ಬರೀ ಹೋಗೋಣ. ಏ ಬರ್ರ. ಎಲ್ಲ ಏನ್ ಬಂದಿದ್ದು ಗುಡ್ ನೈಟ್ ಎಲ್ಲರಿಗೂ. ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟು ಇಡ್ಲಿ ಸಾಂಬಾರ್. ಆ ಕಡೆ ಏನು ಚಟ್ನಿನ ಅದು ಚಟ್ನಿ ಆ್ಯಂಡ್ ಚಿತ್ರಾನ್ನ. ಚಟ್ನಿ ಸಾಂಬಾರು ಚಟ್ನಿ ಚಿತ್ರಾನ್ನ. ಗೈಸ್ ಫೈನಲಿ ಇಲ್ಲಿಂದ ಚೆಕ್ಔಟ್ ಆಗ್ತಿದ್ದೀವಿ. ಸೊ ಇವಾಗೆಲ್ಲ ಒಂದು ಬ್ಯಾಕ್ ಪ್ಯಾಕ್ ಎಲ್ಲ ಮಾಡ್ಕೊಂಡು ಇನ್ನೇನು ಈ ಸೈಡ್ ಏನು ನೋಡ್ಬೇಡಿ, ನಮ್ಮ ಬಾಯ್ಸ್ ಎಲ್ಲ ಮಲ್ಕೊಂಡಿದ್ರು. ಇವನಂದ್ರು ರೆಡಿಯಾಗಿ ಫುಲ್ ರೆಡಿಯಾಗಿ ಕಾಯ್ತವನೆ. ಹಾಂ ಸ್ಮಾರ್ಟ್ ಬಾಯ್, ಲವರ್ ಬಾಯ್. ಗೈಸ್ ಇನ್ನೂ ಒಂದು ಸ್ವಲ್ಪ ಜನ ಇದ್ದಾರೆ ರೆಡಿ ಆಗೋರು. ಗಾಡಿ ರೆಡಿ ಇದೆ. ಒಂದು ಸ್ವಲ್ಪ ನಮ್ಮ ಬಾಯ್ಸ್ದು ಫೋಟೋ ಶೂಟ್ ಮಾಡಿ ಇಲ್ಲಿಂದ ಚೆಕ್ಔಟ್ ಆಗ್ತೀವಿ ಇವಾಗ. ಗೈಸ್ ನೀರಲ್ಲಿ ಮಾತ್ರ ಸಖತ್ತಾಗಿ ಆಡಿದ್ವಿ ಇವತ್ತು ಮಾತ್ರ. ನಿನ್ನೆಯಿಂದನೂ ಆಡ್ತಾಯಿದ್ವಿ. ಪ್ರಾಪರ್ಟಿ ಇಲ್ಲೆಲ್ಲ ಚೆನ್ನಾಗಿದೆ ಗೈಸ್ ಆ್ಯಕ್ಚುಲಿ. ಸೈಡ್ ಎಲ್ಲ ಈ ಕಡೆ ಎಲ್ಲ ಫ್ಯಾಮಿಲಿ, ಇಲ್ಲಿ ಬ್ರದರ್ಸ್ ಇದ್ದಾರೆ. ಆ ಸೈಡು ಊಟದ ಹಾಲಿದ್ದು, ಇದು ಊಟದ ಹಾಲು, ಇದು ಪೂಲ್ ಏರಿಯಾ. ಇದು ಆ ಕಡೆ ರೂಮ್ಸ್ ಇದ್ದಾವೆ. ಆ ಕಡೆ ವಾಲಿಬಾಲ್ ಕೋರ್ಟ್ ಇದೆ ಒಂದು. ಈ ಕಡೆ ಎಲ್ಲ ಸಿಟ್ ಮಾಡಿಬಿಟ್ಟು ಸಿಟ್ಟಿಂಗ್ ಮಾಡ್ಬೋದು, ಈವ್ನಿಂಗ್ ಸಿಟ್ಟಿಂಗ್. ಆಮೇಲೆ ಫೈರ್ ಕ್ಯಾಂಪ್ ಸಹ ಇದೆ ಅಲ್ಲೇ. ನಿನ್ನೆ ಮಳೆ ಬರ್ತಿರೋ ಕಾರಣ ಅಲ್ಲಿ ಫೈರ್ ಕ್ಯಾಂಪ್ ಮಾಡೋಕ್ಕಾಗಲಿಲ್ಲ. ನಮ್ಮ ಬಾಯ್ಸ್ ಎಲ್ಲ ರೆಡಿಯಾಗಿದ್ದಾರೆ ಇವಾಗ. ಗೈಸ್ ಫೈನಲಿ ಇವಾಗ ಚೆಕ್ಔಟ್ ಆಗ್ತಿದ್ದೀವಿ. ಬರ್ರಾ ಬ್ಯಾಗ್ ಇಟ್ಟು ಬರ್ತೈತೆ ಹೇಳಿ. ಬ್ಯಾಗ್ 1300 ಇಲ್ಲ ಇಸ್ಕೊಂಡು 200. ಗೈಸ್ 1200 ವರ್ತ್ ಇಟ್ ಅನಿಸ್ತು. ನಿನ್ನೆ ಜಿಪ್ ಲೈನ್ ಒಂದು ಆಡಲಿಲ್ಲ ಅಷ್ಟೇ, ಅದನ್ನ ಬಿಟ್ಟು ಆಲ್ಮೋಸ್ಟ್ ಎಲ್ಲ ಆಡಿದ್ವಿ. ಇವಾಗ ಬ್ಯಾಗ್ ಇಟ್ಟು ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು ನಮ್ಮ ಡ್ರೈವರ್ ಅಣ್ಣ ತೊಳಿತವ್ರೆ.
ಬ್ಯಾಗ್ ಇಡ್ಬೋದ? ಟೀ ಬ್ರೇಕಿಂಗ್ ಅಂತ ನಿಲ್ಸಿದ್ವಿ. ಪುಣ್ಯಾತ್ಮ ಹಾ ಹೌದು. ಗೈಸ್ ಒಂದು ರೀಲ್ ಶೂಟ್ ಮಾಡೋಣ ಅಂತ ಸ್ಟಾಪ್ ಮಾಡಿದ್ವಿ. ನಮ್ಮ ಬಾಯ್ಸ್ ಎಲ್ಲ ಡ್ಯಾನ್ಸ್ ಮಾಡ್ತಾರೆ. ಓಯ್ ಬರ್ರ, ಒಬ್ರು ಇಬ್ರು ಆ ಕಡೆ ಈ ಕಡೆ.